ನಮಸ್ಕಾರ ಎಲ್ರಿಗೂ. ಸಿಂಪಲ್ ಆದ ಒಂದು ತಿಂಡಿ ರೆಸಿಪಿ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ 2 ಆಲೂಗಡ್ಡೆನ ತೊಳ್ಕೊಂಡು ಅದರ ಸಿಪ್ಪೆ ತೆಕ್ಕೊತಾ ಇದ್ದೀನಿ. ಹಾಗೆ ಒಂದು ಕ್ಯಾರೆಟು ಸಿಪ್ಪೆ ತೆಗೆದು ಈ ಥರ ಸ್ಲೈಸರಲ್ಲಿ ಸ್ಲೈಸ್ ಮಾಡ್ಕೊತೀನಿ. ಕ್ಯಾರೆಟು ಮತ್ತು ಆಲೂಗಡ್ಡೆನ ಸ್ಲೈಸ್ ಮಾಡಿ ಸಣ್ಣದಾಗಿ ಹಚ್ಕೊಳ್ಬೇಕು. ಜೂಲಿಯನ್ ಶೇಪಲ್ಲಿ ನೋಡಿ, ಈ ಥರ ಸಣ್ಣದಾಗಿ ಹಚ್ಕೊಳ್ಬೇಕು. ಇದ್ರ ಜೊತೆಗೆ ನಾನು ಬ್ರೋಕಲಿನೂ ಸ್ವಲ್ಪ ಹಾಕ್ತಾಯಿದ್ದೀನಿ. ಬಿಸಿನೀರಲ್ಲಿ ಬ್ರೋಕಲಿನ ಚೆನ್ನಾಗಿ ತೊಳ್ಕೊಂಡು ಕಟ್ ಮಾಡ್ಕೊತಾ ಇದ್ದೀನಿ ಸಣ್ಣಗೆ. ನಿಮ್ಮ ಹತ್ರ ಬ್ರೋಕಲಿ ಇಲ್ಲ ಅಂದರೆ ಕ್ಯಾಪ್ಸಿಕಮ್ಮು ಹಾಕೋಬೋದು. ಒಂದು ಬೌಲ್ಗೆ ಒಂದು ಮೊಟ್ಟೆ ಒಡೆದು ಹಾಕಿ ಕಟ್ ಮಾಡ್ಕೊಂಡಿದ್ವಲ್ಲ, ಅದರಲ್ಲಿ ಅರ್ಧ ತರಕಾರಿನೇ ಹಾಕ್ತಾ ಇರೋದು ಇದರಲ್ಲಿ ಒಂದು ಮೊಟ್ಟೆಗೆ. ಅದಾದಮೇಲೆ 2 ಚಮಚದಷ್ಟು ಮೈದಾ ಹಿಟ್ಟು, 1 ಟೀ ಸ್ಪೂನಷ್ಟು ಚಿಲ್ಲಿ ಫ್ಲೇಕ್ಸ್ ಬರುತ್ತಲ್ಲ, ಚಿಲ್ಲಿ ಫ್ಲೇಕ್ಸ್ ಹಾಕಿ 1 ಚಮಚದಷ್ಟು ಅಚ್ಚ ಖಾರದ ಪುಡಿ, 1 ಚಮಚದಷ್ಟು ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಈ ಥರ ನೋಡಿ ಕಲಿಸ್ಕೊಂಡ್ಬಿಡಬೇಕು. ನಾನು ಬಂದು ಸ್ಟೀಲ್ ಪ್ಯಾನಲ್ಲಿ ಮಾಡ್ತಾ ಇರೋದು. ನೀವು ನಾನ್ ಸ್ಟಿಕ್ಕಲ್ಲಿ ಮಾಡೋದಿದ್ರೆ ನೀವು ಇದೇ ಬ್ಯಾಟ್ರನ್ನ ಸ್ಪ್ರೆಡ್ ಮಾಡ್ಬೋದು ಪ್ಯಾನಲ್ಲಿ. ನಾನು ಸ್ಟೀಲಲ್ಲಿ ಯೂಸ್ ಮಾಡೋದ್ರಿಂದ 1 ಚಮಚದಷ್ಟು ನೀರು ಹಾಕಿ ಕಲಿಸ್ಕೊತೀನಿ. ನೋಡಿ ಈ ಥರ ಕಲಿಸ್ಕೊಂಡ್ಬಿಟ್ಟು ಒಂದು ಪ್ಯಾನ್ಗೆ 1 ಸ್ಪೂನ್ ಎಣ್ಣೆ ಹಾಕಿ, ಬಟ್ರ್ ಇದ್ದರೆ ಬಟ್ರು ಹಾಕ್ಬೋದು ನೀವು, ಬೆಣ್ಣೆ. ನಾನು ಎಣ್ಣೆ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಫುಲ್ ಸ್ಪ್ರೆಡ್ ಮಾಡಿಬಿಟ್ಟು 2 ನಿಮಿಷ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ಒಂದು ಕಡೆ ಬೇಯುತ್ತೆ. ಅದಾದಮೇಲೆ ಲಿಡ್ ತೆಗೆದು ಇನ್ನೊಂದು ಕಡೆ ಬೇಯೋಕ್ಕೆ ತಿರ್ಗಿಸ್ಕೊಬೇಕು. 2 ನಿಮಿಷ ಇನ್ನೂ ಸ್ವಲ್ಪ ಬೆಂದರೆ ತಿಂಡಿ ರೆಡಿ ಆಗುತ್ತೆ. ತುಂಬ ಈಸಿಯಾಗಿದೆ ಈ ರೆಸಿಪಿ. ನೀವು ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆಯಿತಾ ಅಂತ. ನಾನು ಬಂದು ಸ್ವಲ್ಪ ಚೀಸ್ನ ಗ್ರೇಟ್ ಮಾಡಿ ಹಾಕಿದ್ದೀನಿ ಮೇಲೆ. ಇದನ್ನು ಚೀಸ್ ಬೇಕಾದರೆ ನೀವು ಸ್ಕಿಪ್ ಮಾಡ್ಕೋಬೋದು. ನಿಮ್ಮ ಮನೆಯಲ್ಲಿ ಇದ್ದರೆ ಚೀಸನ್ನು ಹಾಕ್ಕೊಳ್ಳಿ, ತುಂಬಾ ಟೇಸ್ಟಿಯಾಗಿರುತ್ತೆ. ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್